ಹಣೆಯಿಂದ ಸುರಿಯೋ ರಕ್ತ ಮೈ ಮೇಲೆ ಉರಿದು ಅಕ್ಷರ ವಿಚಿತ್ರ ಕಾಟದಿಂದಾಗಿ ಕಂಗಾಲಾಗಿರುವಂತಹ ಅಣ್ಣ ಮತ್ತು ತಂಗಿ. ಅಣ್ಣ ತಂಗಿಯ ಮೈ ಮೇಲೆ ಉರ್ದು ಭಾಷೆಯಲ್ಲಿ ಅಕ್ಷರಗಳಿದೆ. ಹುಣ್ಣಿಮೆ ಅಮಾವಾಸ್ಯೆ ಬಂದ್ರೆ ವಿಚಿತ್ರ ಘಟನೆಗಳು ಇಲ್ಲಿ ನಡೀತಾ ಇದೆಯಂತೆ. ಅಷ್ಟಕ್ಕೂ ಏನಿದು ಸ್ಟೋರಿ, ಏನಾಗ್ತಾ ಇದೆ ಇಲ್ಲಿ? ಹಣೆಯಿಂದ ರಕ್ತ ಸುರಿಯುತ್ತಂತೆ, ಮೈ ಮೇಲೆ ಉರ್ದು ಭಾಷೆ ಅಕ್ಷರಗಳು ಇದೆಯಂತೆ. ಅಣ್ಣ ತಂಗಿಯ ಮೈ ಮೇಲೆ ಉರ್ದು ಭಾಷೆಯಲ್ಲಿ ಅಕ್ಷರಗಳು ಇರುವಂಥದ್ದು, ಅದರಲ್ಲೂ ಕೂಡ ಹುಣ್ಣಿಮೆ ಅಮಾವಾಸ್ಯೆ ಬಂದ್ರೆ ವಿಚಿತ್ರವಾದಂತಹ ಘಟನೆಗಳು ಇಲ್ಲಿ ನಡೀತಾ ಇದೆ. ಮನಕುಲವೇ ನಂಬಲು ಸಾಧ್ಯವಾಗಿರುವಂತಹ ಭಯಾನಕ ಘಟನೆ. ವಿಜಯಪುರ ಜಿಲ್ಲೆಯ ಉಮರಾಣಿಯ ಕುಟುಂಬ ಕಂಗಾಲಾಗಿದೆ. ಮೈ ಮೇಲೆ ರಕ್ತಸಿಕ್ತವಾಗಿರುವಂತಹ ಉರ್ದು ಭಾಷೆ ಹೋಲುವಂತಹ ಅಕ್ಷರಗಳು. ಭಯಾನಕ ಕಾಟಕ್ಕೆ ಹೆದರಿ ಕಣ್ಣೀರು ಹಾಕ್ತಿದ್ದೆ ಈ ಒಂದು ಕುಟುಂಬ. ಉಮರಾಣಿ ಗ್ರಾಮದ ಪಾಟೀಲ್ ಕುಟುಂಬದಲ್ಲಿ ಭಯಾನಕ ಘಟನೆಗಳು ನಡೆದಿದೆ. ಮೈ ಮೇಲೆ ಉರ್ದು ಭಾಷೆ ಅಕ್ಷರಗಳಿದೆ. ಭಯಾನಕ ಕಾಟಕ್ಕೆ ಹೆದರಿ ಇದೀಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಉಮರಾಣಿ ಗ್ರಾಮದ ಪಾಟೀಲ್ ಕುಟುಂಬದಲ್ಲಿ ನಡೀತಾ ಇರುವಂತಹ ಘಟನೆ ಇದು. ಹಣೆಯಿಂದ ಸುರಿಯೋ ರಕ್ತ, ಮೈ ಮೇಲೆ ಉರ್ದು ಅಕ್ಷರ. ವಿಚಿತ್ರ ಕಾಟದಿಂದ ಕಂಗಾಲಾಗಿದ್ದಾರೆ ಈ ಅಣ್ಣ ತಂಗಿಯ ಮೈ ಮೇಲೆ ಉರ್ದು ಭಾಷೆಯಲ್ಲಿ ಅಕ್ಷರಗಳಿದೆ. ಹುಣ್ಣಿಮೆಯ ಅಮಾವಾಸ್ಯೆ ಬಂದ್ರೆ ವಿಚಿತ್ರ ಘಟನೆಗಳು ಇಲ್ಲಿ ನಡೀತಾ ಇದೆಯಂತೆ. ಇನ್ನು ಇದು ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಭಯಾನಕ ಘಟನೆ ಅಂತ ಹೇಳ್ಬೋದು. ಜನ ಅಷ್ಟು ಸುಲಭವಾಗಿ ನಂಬಲಿಕ್ಕೆ ಆಗೋದಿಲ್ಲ ಇದರಿಗೂ ಕೂಡ. ಮೈ ಮೇಲೆ ರಕ್ತಸಿಕ್ತವಾದ ಉರ್ದು ಭಾಷೆ ಹೋಲುವಂತ ಅಕ್ಷರಗಳು ಇಲ್ಲವೂ ಕಾಣಿಸ್ತಾ ಇದೆ. ಇನ್ನು ಕಳೆದ 16 ವರ್ಷಗಳ ಹಿಂದೆ ಸುನೀಲ್ಗೆ ಹುಲಕೋಟೆಯ ಹಾಸ್ಟೆಲ್ಗೆ ಹಾಕಲಾಗಿತ್ತು. ಆಗ ಅರಿವೇ ಇಲ್ಲದಂತೆ ಆತ ಹಾಸ್ಟೆಲ್ ಬಿಟ್ಟು ಮನೆಗೆ ವಾಪಸ್ ಬಂದಿದ್ದ. ಅಂದಿನಿಂದ ಅಣ್ಣ ಹಾಗೂ ತಂಗಿ ಸುನೀತಾ ದೇಹದ ಮೇಲೆ ವಿಚಿತ್ರ ಆಕೃತಿಯ ಅಕ್ಷರಗಳು ಮೂಡ್ತಾ ಇದೆಯಂತೆ. ಇದಷ್ಟೇ ಅಲ್ಲ, ಸುನೀಲ್ ಆಗಾಗ ಪೆಟ್ರೋಲ್ ಇಲ್ಲದೆ ಬೈಕ್ ಅನ್ನು ಕೂಡ ಓಡಿಸ್ಕೊಂಡು ಎಲ್ಲೆಲ್ಲೋ ಹೋಗಿ ಬಿಡ್ತಾನಂತೆ. ಇನ್ನು ಮನೆಯಲ್ಲಿ ಸುನೀಲ್ ಹಾಗೂ ಸುನೀತಾಳ ಬಟ್ಟೆಗಳಿಗೆ ಏಕಾಏಕಿ ಬೆಂಕಿ ಕೂಡ ಬೀಳುತ್ತಂತೆ. ಮನೆಗೂ ಬೆಂಕಿ ತಗುಲಿ ಬಹಳಷ್ಟು ನಷ್ಟವಾಗ್ತಾ ಇದೆ. ಸ್ವಲ್ಪ ಗ್ಯಾಪ್ ಆಗ್ತದೆ, ಮತ್ತೆ ಚಾಲು ಆಗ್ತದೆ. ಈ ಕೂಡ ಒಂದು 6 ತಿಂಗಳಾಯ್ತು ಕಂಟಿನ್ಯೂ ಡೈಲಿ ಇದ್ದೋದು. ಆಮೇಲೆ ಈ ಥರ ಬ್ಲಡ್ ಬರ್ತದೆ, ತಲೆ ಬರ್ತದೆ, ನಾಲಿಗೆ, ಕಿವಿ ಎಲ್ಬೇಕಲ್ಲಿ ಬರ್ತದೆ ಸರ್. ಆಮೇಲೆ ಒಮ್ಮೊಮ್ಮೆ ಈಗ ಚಂದ್ರಮಾಕಾರದಾಗ, ಆಮೇಲೆ 786 ಉರ್ದು ಭಾಷೆ ಒಳಗೆ ಮೈ ತುಂಬೆಲ್ಲ ಬರ್ತದೆ. ಇದೇ ಪಾರ್ಟ್ ಇದ್ರೆ ಎಲ್ಲ ಪ್ರೈವೇಟ್ ಪಾರ್ಟ್ ಹಿಡ್ಕೊಂಡು ಎಲ್ಲ ಕಡೆ ಹೊಟ್ಟಲ್ಲಿ ಬೀಳತ್ತದೆ ಸರ್. ಎಲ್ಲಿ ಹೋದ್ರು ಎಲ್ಲ ಕಡೆ ತೋರಿಸಿವ್ರಿ. ಎಲ್ಲಿ ಹೋಗೋದಕ್ಕೆ ಒಂದು 10-20 ಸಾವಿರ ಇಸ್ಕೋತಾರೆ, ಕಡಿಮೆ ಮಾಡ್ತೀನಿ ಅಂತಾರೆ, ಮತ್ತೆ ಬರೋದು. ಆಮೇಲೆ ಡಾಕ್ಟ್ರು ತೋರಿಸಿವ್ರಿ. ಇದು ತೋರಿಸಿದ್ರೆ ಒಟ್ಟು ಏನೋ ಸೊಲ್ಯೂಷನ್ ಸಿಗತ್ತೆ ಸರ್ ನಮಗೆ. ಅದಕ್ಕೆ ಮಿಕ್ಕದ ಕ್ಲಾಸ್ಟಿಕ್ ಟಿ ವಿ ಚಾನಲ್ ಒಳಗೆ ಪಾವರ್ಟಿ ಒಳಗೆ ಕೊಡಾಗ್ತದೆ ಸರ್. ಯಾರು ಏನಿದ್ರೆ ಸ್ವಲ್ಪ ಯಾರು ಚಾನಲ್ ಇದ್ರೆ ಅಲ್ಲಿ ಟೋಟಲ್ ಒಟ್ಟು ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಷ್ಟೇ ನಮ್ಮದು. ಆಮೇಲೆ ಮನೇಲಿ ಸ್ವಲ್ಪ ಗೋಲ್ಡ್ ಹೋಗ್ತಾರೆ ಆಟೋಮೆಟಿಕ್. ಅವ್ರು ಕಿವ್ಯಾಗಿದ್ದಾಗ ಹೋಗ್ತಾವೆ. ಆಮೇಲೆ ಗಂಟೆನಿ ಟೋಟಲ್ ಫ್ಯಾಮಿಲಿ ಎಲ್ಲರದು ಒಂದು 20 ತೊಲೆ ಮೇಲೆ ಹೋಗ್ಯಾರೆ, ಗೋಲ್ಡ್ ಹೋಗಿದ್ದಾರೆ. ಆಮೇಲೆ ನಮ್ಮದು ಬಟ್ಟೆ ಈಗ ಪ್ರೈವೇಟ್ ಇಟ್ಟಿರ್ತೀವಿ ಅಂದರೂ ಅಲ್ಲಿ ಸುಟ್ಟು ಹೋಗ್ತಾರೆ. ಆಮೇಲೆ ಒಮ್ಮೆ ಮೈ ಮೇಲೆ ಒಟ್ಟು ಬಟ್ಟೆ ಹೋಗ್ತಾರೆ. ಟೋಟಲ್ ಒನ್ ಟೈಮ್ ಬೆಳಗ್ಗೆ ನೋಡಿದ್ರೆ ಒಂದು ಬಟ್ಟೆ ಇಲ್ಲ. ಎರಡು ಸ್ವಲ್ಪ ಗ್ಯಾಪ್ ಆಗ್ತದೆ, ಮತ್ತೆ ಚಾಲು ಆಗ್ತದೆ. ಈ ಕೂಡ ಒಂದು 6 ತಿಂಗಳಾಯ್ತು ಕಂಟಿನ್ಯೂ ಡೈಲಿ ಇದ್ದೋದು. ಆಮೇಲೆ ಈ ಥರ ಬ್ಲಡ್ ಬರ್ತದೆ, ತಲೆ ಬರ್ತದೆ, ನಾಲಿಗೆ, ಕಿವಿ ಎಲ್ಬೇಕಲ್ಲಿ ಬರ್ತದೆ ಸರ್. ರುದ್ರಗೌಡ ಪಾಟೀಲ್ ಅಂತೇಳಿ, ಇವರು ನಮ್ಮ ಹಳೆಯದವ್ರು ಆಗ್ತಾರೆ. ನಾವು ಸಾಧಾರಣ ಇವರಿಗೆ ಒಂದು 16 ವರ್ಷಕ್ಕೆ ಇದು ಬಾನಮತಿ ಕಾರ್ಡ್ ಚಾಲಾಗಿರಿ. ಮತ್ತು ಎಲ್ಲಿ ತೋರಿಸಿದೆವೋ ಅಲ್ಲಿ ಕಮ್ಮಿ ಆಗಿಲ್ಲ. ರೊಕ್ಕನೂ ಖರ್ಚು ಮಾಡಿದೆವು. ಎಲ್ಲಿ ಹೋದಲ್ಲಿ ನಾ ಕಮ್ಮಿ ಮಾಡ್ತೀನಿ, ನೀ ಕಮ್ಮಿ ಮಾಡ್ತೀನಿ ಅಂತ ತರಕಾರಿ. ಆದರೆ ಇಲ್ಲಿವರೆಗೆ ಯಾರೂ ನಮ್ಮದು ಕಮ್ಮಿ ಮಾಡಿಲ್ಲ. ಇಲ್ಲಿ ಈ ಟಿ ವಿ ಮುಖಾಂತರ ಯಾರು ನಮ್ಗೆ ಸಹಾಯ ಮಾಡ್ತೀರಂದ್ರೆ ಅನುಕೂಲ ಆಗ್ತೈತಿ. ಅವ್ರಿಗೆ ಕ್ಯಾರ್ ಬೀಳಿದ್ರಿ ಅಂತ ರೇಸಲ್ಲಿ ಹೊಡೆದಂಗೆ ಆಗ್ಬೋದು. ಮತ್ತು ಏನು 786 ಬರ್ತಾರೆ. ಮತ್ತು ಹಣ್ಣಿ ಮ್ಯಾಗ ಏನಾದ್ರು ಚಂದ್ರಮಾಕಾರ ಹೊಡಿತಾರೆ, ಒಂದು ನಾಮ ಹೊಡಿತಾರೆ, ಅದ್ರ ಮ್ಯಾಗ ಒಂದು ಚಂದ್ರಮ ಹೊಡಿತಾರೆ. ಇವತ್ತು ಹೊಡೆದಿಲ್ಲ ಅದಕ್ಕೆ ಒಂದು ಚಂದ್ರಮ ಚಂದ್ರಮ ಹಾಕ್ತಾರೆ. ಮತ್ತು ಒಂದು ತ್ರಾಸನೂ ಭಾಳ ನಡ್ತೈತಿ. ಅವರ ತಂಗಿಗೆ ಮತ್ತು ಅವ್ರ ಅಕ್ಕಗೆ ಮತ್ತು ಅವ್ರ ತಮ್ಮ ಇವನಿಗೆ ಸುನೀಲ್ಗೆ ಆಗ್ತಾರೆ. ಇವಾಗಿ 16 ವರ್ಷ ಮ್ಯಾಗೆ ಅಲ್ಲ ಆಗ್ತಾರೆ. ರುದ್ರಗೌಡ ಪಾಟೀಲ್ ಅಂತೇಳಿ, ಇವರು ನಮ್ಮ ಹಳೆಯದವ್ರು ಆಗ್ತಾರೆ.